ಅಣ್ಣ ಓಕೆ, ನಮ್ಮ ವಿಶ್ವವಿದ್ಯಾಲಯದ ಎಂಪೆಡ್ ಮತ್ತು ಬಿಪೆಡ್ ವಿದ್ಯಾರ್ಥಿಗಳು ಬಂದಿದ್ದಾರೆ. ಅವರು ಈ ಫೆಸ್ಟ್ನ ನೋಡಿದ್ದಾರೆ. ಒಂದು ರಿವ್ಯೂ ಅವ್ರ ಹತ್ರ ತಗೊಳ್ಳೋಣ. ಯಾರಾದರೂ ಮಾತಾಡ್ತೀರಾ? ಯಾರಾದ್ರೊಬ್ರು ಫಸ್ಟ್ ಸರಿಯಿಂದನೇ ಸ್ಟಾರ್ಟ್ ಮಾಡೋಣ. ಸರ್ ನಿಮ್ಮ ಹೆಸರು? ಗಜಾನನ್ ಪ್ರಭು. ಸರ್ ನೋಡಿದ್ರೆ ಸರ್ ನಮ್ಮ ಫೆಸ್ಟ್, ಮೌಂಟೇನ್ ಫೆಸ್ಟ್? ಹೌದು, ತುಂಬ ಚೆನ್ನಾಗಿತ್ತು. ರಿವರು, ಫಾರೆಸ್ಟ್, ಮೌಂಟೇನ್ಸ್ ಎಲ್ಲ ಇಟ್ಟಿದ್ದೀವಿ. ಹೇಗಿತ್ತು ಸರ್? ಹೌದು, ತುಂಬ ಚೆನ್ನಾಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು. ಮತ್ತು ತುಂಬ ನಮಗೆ ಒಂದು ಸಕಾರಾತ್ಮಕ ಭಾವನೆ ಬರುವಾಗ ಆಯ್ತು ಇದ್ರ ಬಗ್ಗೆ. ಅಷ್ಟೊಂದು ಗೊತ್ತಿರಲಿಲ್ಲ. ಈಗ ನಮ್ಮ ಬಯೋಡೈವರ್ಸಿಟಿ ಏನು ಅಂತ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಪ್ರತಿನಿತ್ಯ ಅಲ್ಲಿ ಸ್ಕೂಲ್ ಮಕ್ಕಳು ಬಂದು ನೋಡ್ಕೊಂಡು ಹೋಗ್ತಾರೆ ಸರ್. ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಬಂದರೆ ತುಂಬ ಖುಷಿ ಆಯಿತು. ಮತ್ತೆ ಸರ್ ಈ ಪ್ರೋಗ್ರಾಮ್ ಬಗ್ಗೆ ಏನಾದರೂ ಹೇಳೋದಾದರೆ, ನಮ್ಮ ಪರಿಸರ ವಿಜ್ಞಾನ ವಿಭಾಗದಿಂದ ನಾವು ಆರ್ಗನೈಸ್ ಮಾಡಿದ್ದೀವಿ. ಅದ್ರ ಬಗ್ಗೆ ಒಂದು 2 ಮಾತು ಸರ್. ನಮ್ಮ ಪ್ರೊಫೆಸರ್ ಯೋಗೇಂದ್ರ ಸರ್ ಅವರ ಮುಂದಾಳತ್ವದಲ್ಲಿ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯೋಗೇಂದ್ರ ಸರ್ ತುಂಬ ಎಫರ್ಟ್ ಹಾಕಿದ್ದಾರೆ. ಅವ್ರ ಹಿಂದಿರುವಂಥ ವಿದ್ಯಾರ್ಥಿಗಳ ಒಂದು ತಂಡ ಮತ್ತು ಇತರೆ ಸ್ಟಾಫ್ಗಳೆಲ್ಲರೂ ಸೇರಿ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಒಂದು 15 ದಿವಸ ಮುಂಚೆ ಇದ್ದರೆ ಇನ್ನೂ ನಮಗೆ ಉಪಯೋಗ ಆಗಿರೋದು. ಬಟ್ ಈಗಲೂ ಕೂಡ ನಾವು ನಮ್ಮ ಮೊನ್ನೆ ಲಾಸ್ಟ್ ವರ್ಕಿಂಗ್ ಡೇ ಆಯಿತು, ಮತ್ತು ಇವತ್ತು ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ಗಳನ್ನು ಹಾಕೋದಿದೆ. ಅದರ ನಡುವೆನೂ ನಾವು ಟೈಮ್ ಮಾಡ್ಕೊಂಡು ಬಂದಿದ್ದೇವೆ. ಹುಡುಗರೆಲ್ಲ ತುಂಬ ಖುಷಿ ಪಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ಯುವರ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಬ್ಬರು ವಿದ್ಯಾರ್ಥಿ ಮಾತಾಡ್ಸೋಣ. ಯಾರಾದರೂ ಒಬ್ಬರು ಮಾತಾಡ್ತೀರಾ? ಹಾಂ, ಯಾರು? ಓಕೆ, ನಿಮ್ಮ ಹೆಸರು? ಅನುಶ್ರೀ ಅಂತ ಹೇಳಿ. ಏನು ಓದ್ತಿರೋದಪ್ಪ? ನಾನು ಫಿಸಿಕಲ್ ಎಜುಕೇಷನ್ ಎಂಪೆಡ್ ಮಾಡ್ತೀನಿ, ಮಾಸ್ಟರ್ಸ್ ಆಫ್ ಫಿಸಿಕಲ್ ಎಜುಕೇಷನ್. ಹೌದಾ? ನೋಡಿದ್ರೆ ಇದು ಎಲ್ಲ ಅಬ್ಸರ್ವ್ ಮಾಡಿದ್ವಿ. ನಾನು ಬಂದು BSc ಬ್ಯಾಕ್ಗ್ರೌಂಡ್ ಇರೋದು, CBZ ಕಾಂಬಿನೇಷನ್ ತಗೊಂಡಿರೋದು. CBZ CBZ ಈ ಕಾಂಬಿನೇಷನ್. 3 ಫ್ಲೋರಲ್ಲಿ ಏನಿತ್ತು ಅಂತ ರ್ಯಾಂಡಮ್ ಎಕ್ಸ್ಪ್ಲೇನ್ ಮಾಡ್ತೀರಾ? ವೈಲ್ಡ್ ಲೈಫ್ ಇತ್ತು, ಬಯೋಡೈವರ್ಸಿಟಿ. ಆಮೇಲೆ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಅಲ್ಲಿ ಮೌಂಟೇನ್ಸ್ ರೇಂಜ್ನ ಯಾವ ಥರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದೊಂದು ಕಾನ್ಸೆಪ್ಟ್ ನನಗೆ ಗೊತ್ತಿರಲಿಲ್ಲ. ಸೊ ಕೆಲವೊಂದಿಷ್ಟು ವಿಷಯಗಳನ್ನ ಹೊಸದಾಗಿ ಕಲ್ತ್ಕೊಂಡೆ. ಆಮೇಲೆ ಚರಕದ್ದು ಅದೊಂದು ಕಾನ್ಸೆಪ್ಟ್ ಏನು ಅಂತ ಗೊತ್ತಿರಲಿಲ್ಲ. ಆಮೇಲೆ ಅವರು ಡೆಮೋ ಮಾಡೋಕೆ ಕೊಟ್ಟಿದ್ರು. ಅದನ್ನು ಹತ್ತಿರದಿಂದ ಒಂದು ಸ್ವಲ್ಪ ನೋಡಿ ಯೂಸ್ಫುಲ್ ಆಗಿದೆ. ನಿಮಗೆ ಇಷ್ಟರಲ್ಲಿ ಇಷ್ಟವಾಗಿದ್ದಂಥ ಪಾರ್ಟ್ ಯಾವುದು? ಅದೇ ಮೌಂಟೇನ್ಗಳನ್ನ ಅಳತೆ ಮಾಡ್ತೀವಲ್ಲ, ಅಂದರೆ ಎಷ್ಟು ಹೈಟ್ ಇದೆ ಅಂತ ಹೇಳಿ ಪೀಕ್ಗಳನ್ನ ಮಾಡೋದು, ಅದೊಂದು ಕಾನ್ಸೆಪ್ಟ್ ಇಷ್ಟ ಆಯಿತು. ಲೇಸರ್ ಯೂಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಈಗ ನಮ್ಮ ಅಂಬಿಯವರು ಇದ್ದಾರೆ. ಅಂಬಿ ನೋಡಿದ್ರಾ? ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿ. ಏನೇನು ನೋಡಿದ್ರಿ? ಎಲ್ಲ ಮ್ಯಾಪ್ಗಳು ನೋಡಿದ್ವಿ, ಆಮೇಲೆ ಎಲ್ಲ ಪಕ್ಷಿಗಳು ನೋಡಿದ್ವಿ, ಆಮೇಲೆ ಇಲ್ಲಿ ಒಳಗಡೆ ಚರಕ ನೋಡಿದ್ವಿ. ನಿಂಗೆ ಗೊತ್ತಿಲ್ಲದಿರೋದು ಹೊಸದಾಗಿ ಎಲ್ಲ ತುಂಬ ಭಾಳ ವಿಷಯಗಳನ್ನ ತಿಳ್ಕೊಂಡಾಯ್ತು. ಅದಾದಮೇಲೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಮಗೆ ಈಗ ನಮ್ಮ ಯೂನಿವರ್ಸಿಟಿಲಿ ಮಾಡಿದ್ದು. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಎಷ್ಟು ಪೇಷನ್ಸ್ ಆಗಿರ್ಬೇಕು ಅನ್ನೋದನ್ನ ಒಳಗಡೆ ಚರಕ ನೇಯದನ್ನ ಸ್ವಲ್ಪ ಹೇಳ್ಕೊಟ್ರು. ಎಲ್ಲ ಉತ್ತಮವಾಗಿ ತಿಳ್ಕೊಂಡಿದ್ದಾರೆ ಇಲ್ಲಿ. ಥ್ಯಾಂಕ್ ಯು. ಇನ್ನೊಬ್ರು ಯಾರಾದರೂ ಮಾತಾಡ್ತೀರಾ? ನಿಮ್ಮ ಹೆಸರು? ಸಂದೇಶ್ ಅಂತ ಹೇಳಿ. ಸಂದೇಶ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲದನ್ನು ತುಂಬ ಹೊಸ ವಿಷಯಗಳನ್ನು ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ನಮ್ಮ ಸೈಡ್ ನಮ್ಮದಂದರೆ ನಿಯರೆಸ್ಟ್ ಆಗುಂಬೆ ಇದರಿಂದ ಕಾಡಿಂಗ ಸರ್ಕಲ್ ಬಗ್ಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು ಅವರು. ಮತ್ತು ಅದು ಏನು ವೈಲ್ಡ್ ಲೈಫಿಂದ ಬಂದಿದ್ದು ಏನು ಜಿಂಕೆಗಳಾಗಿರ್ಬೋದು ಅಥವಾ ಇದು ಹಂದಿ, ಅದ್ರ ಬಗ್ಗೆ ಎಲ್ಲ ತುಂಬ ಎಕ್ಸ್ಪ್ಲೇನ್ ಮಾಡಿದ್ರು ಅವರು. ಮತ್ತು ನಾವು ಯೂನಿಕಾಗಿ ನೋಡೋದಾದರೆ ಬಾಟಲಿಂದ ಇದು ಅಂದರೆ ರೀಸೈಕಲ್ ಮಾಡಿದ್ದು ಆ ಕ್ಲಾತ್ ಆಗಿರ್ಬೋದು, ಅದರಲ್ಲಿ 70% ಏನು ಪ್ಲಾಸ್ಟಿಕ್ ಇರ್ಬೋದು, ಮತ್ತು 30% ಇದು ಕಾಟನಿಂದ ಮಾಡಿದ್ದು ಕ್ಲಾತ್ ಆಗಿರ್ಬೋದು. ಯೂನಿಕ್ ಆಗಿದೆ, ಚೆನ್ನಾಗಿದೆ, ಮತ್ತು ತುಂಬ ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಕೆ. So, behalf of our department and Sister Eco Club, thank you so much. Thank you for your time. Okay.